सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादः हस्तामलक्पद्मपादम् हस्तामलकण्ठशिष्यं सन्तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः सूत्रभाष्य प्रणेतारौ वेदान्ताब्जप्रभाकरौ वन्दे परस्परात्मानौ आदरायण शङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छंकर भगवत पूज्यपादमहासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। ओ ब्रह्माणं विदधाति पूर्वं ओ वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये तृतीयाध्याये प्रथमे पादे चतुर्भिः सूत्रैरुपनिबद्धे अस्मिन् अस्मिन् कृतात्ययाधिकरणे चतुर्भिः सूत्रैरुपनिबद्धे अस्मिन् द्वितीये कृतात्ययाधिकरणे तदुपनिबद्धं प्रथमं सूत्रं तस्मिन् अधिकरणे उपनिबद्धं प्रथमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः तस्मिन् पादे अष्टमं सूत्रम्। सर्वाग्रे शङ्करभगवत्पूज्यपादानां सुप्रभातश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् अष्टमं सूत्रं तद्भाष्यभागं च तदवशिष्टभाष्यभागं च यथाचार्यानुग्रहं विचारयामः। इदानीं शङ्करभगवत्पूज्यपादानां प्रशस्तिश्लोकमेकं द्विवारं पठामः।
ಓಂ ಧಿಕೃತ್ಯ ಭೇದಮಖಿಲಂ ಪರಮಾರ್ಥದೃಷ್ಟ್ಯಾ ಸಂಸಾಧ್ಯ ಜೀವ ಪರಭೇದ ನಿರಾಸಮೇವ ಮುಕ್ತೇಶ್ಚ ಮಾರ್ಗಮಿಮಮೇವ ಸಮಾಧಿಶಸ್ತ್ರಂ ಹೇ ಸಂಯಮೀಂದ್ರ ಗುರುಶಂಕರ ಸುಪ್ರಭಾತಂ ಧಿಕೃತ್ಯ ಭೇದಮಖಿಲಂ ಪರಮಾರ್ಥದೃಷ್ಟ್ಯಾ ಸಂಸಾಧ್ಯ ಜೀವ ಪರಭೇದ ನಿರಾಸಮೇವ ಮುಕ್ತೇಶ್ಚ ಮಾರ್ಗಮಿಮಮೇವ ಸಮಾಧಿಶಸ್ತ್ರಂ ಹೇ ಸಂಯಮೀಂದ್ರ ಗುರುಶಂಕರ ಸುಪ್ರಭಾತಂ. ಸುಪ್ರಭಾತ ಶ್ಲೋಕ ಅರ್ಥ ಸುಲಭವಾಗಿದೆ. ಅಖಿಲಂ ಭೇದಂ ಧಿಕೃತ್ಯ ಭೇದಂ ಅಖಿಲಂ. ಅಖಿಲಂ ಭೇದಂ ಧಿಕೃತ್ಯ ಏನು? ಎಲ್ಲ ಭೇದವನ್ನೂ ಕೂಡ ಧಿಕ್ಕರಿಸಿ, ದೂರ ಮಾಡಿ, ನಿರಾಕರಿಸಿ ಅಂತ ಅರ್ಥ. ಏನ್ರಿ ಇವಾಗ ಭೇದ, ಅಖಿಲಂ ಭೇದ, ಎಲ್ಲ ಭೇದವನ್ನು ನಿರಾಕರಣೆ ಮಾಡಿ ಅಂತ ಹೇಳ್ತಾ ಇದ್ದೀರಾ. ನಾವಿದ್ದೀವಿ, ನಮಗೆ ಹೇಳ್ತಾ ಇದ್ದೀರಾ. ನೀವು ಏನ್ ಅರ್ಥ ಇದು ಅಂದ್ರೆ ನೋಡಿ, ಮುಂದೆ ಹೇಳ್ತಿದ್ರು ಪರಮಾರ್ಥ ದೃಷ್ಟ್ಯ. ಅಖಿಲಂ ಭೇದಂ ಪರಮಾರ್ಥ ದೃಷ್ಟ್ಯ ಧಿಕೃತ್ಯ ನತು ವ್ಯವಹಾರ ದೃಷ್ಟ್ಯ. ಬಹಳ ಮುಖ್ಯವಾದ ಭಾಗ ಇದು. ಎಲ್ಲ ಏನ್ರಿ, ಎಲ್ಲ ಶಂಕರ ಭಗವತ್ಪಾದ ಬಂದರಂತೆ, ಹೇಳ್ಬಿಟ್ರಂತೆ, ಇಲ್ಲ ಅಂದ್ಬಿಟ್ರಂತೆ, ಏನ್ ಹುಚ್ಚತನ ಅಂತ ಏನೋ ತಮ್ಮ ಹುಚ್ಚುತನವನ್ನ ಪ್ರದರ್ಶನ ಮಾಡ್ತಾರೆ. ಅದು ಎಲ್ಲೂ ಹಾಗೆ ಹೇಳಿದ ಶಂಕರ ಭಗವತ್ಪಾದ. ಧಿಕೃತ್ಯ ಭೇದಮಖಿಲಂ ಪರಮಾರ್ಥ ದೃಷ್ಟ್ಯ. ಪರಮಾರ್ಥ ದೃಷ್ಟ್ಯ ಅಖಿಲಂ ಭೇದಂ ಧಿಕೃತ್ಯ. ಅನಂತರಂ ಜೀವ ಪರಭೇದ ಪರಭೇದಂ ಜೀವ ಪರಭೇದ ನಿರಾಸಂ ಸಂಸಾಧ್ಯ. ಜೀವ ಪರಭೇದ ನಿರಾಸಂ ಅಂದ್ರೆ ಜೀವಾತ್ಮ, ಪರಮಾತ್ಮ ಭೇದ ಇವರಿಬ್ಬರಿಗೂ ಇರತಕ್ಕಂಥ ಭೇದವನ್ನು ನಿರಾಸಮೇವ ಅಂದ್ರೆ ನಿರಾಸವನ್ನೇ, ಅಂದ್ರೆ ಯಾವ ಭೇದವೂ ಇಲ್ಲ, ಜೀವ ಪರಮಾತ್ಮರುಗಳಲ್ಲಿ ಐಕ್ಯವನ್ನು ಅಂತ ಹೇಳಿ. ನಿರಾಸಂ ಅಂದ್ರೆ ಐಕ್ಯಂ ಅಂದ್ರೆ ಏಕತ್ವಂ. ಜೀವ ಪರಮಾತ್ಮರುಗಳಲ್ಲಿ ಈ ಒಂದು ಭೇದ ಇದೆಯಲ್ಲ, ಅದನ್ನ ನಿರಾಸ ಮಾಡಿ ಅಂತ ಏಕತ್ವವನ್ನು ಸಾಧಿಸಿ, ಸಂಸಾಧ್ಯ ಅಂದ್ರೆ ಸಾಧಿಸಿ, ಜೀವ ಪರಭೇದವನ್ನ ಜೀವ ಪರಭೇದ ನಿರಾಸವನ್ನ ಸಾಧಿಸಿ ಅಂದ್ರೆ ಅದನ್ನ ಪ್ರಮಾಣಭೂತವಾಗಿ ಸಾಧಿಸಿ ಅಂತ. ಸಂಸಾಧ್ಯ ಅಂದ್ರೆ ಪ್ರಮಾಣಭೂತವಾಗಿ ಸಾಧಿಸಿ, ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ಜೀವ ಪರಭೇದ ನಿರಾಸವನ್ನ ಸಾಧಿಸಿ ತೋರಿಸಿದ್ದಾರೆ. ಯಾವಾಗ? ಪರಮಾರ್ಥ ದೃಷ್ಟಿಯಿಂದ ಎಲ್ಲ ಭೇದವನ್ನು ಕೂಡ ಧಿಕ್ಕಾರ ನಿರಾಸ ಮಾಡಿದ ಮೇಲೆ. ಮತ್ತೆ ಮುಕ್ತೇಶ್ಚ ಮಾರ್ಗಮಿಮಮೇವ ಸಮಾಧಿಶಃ. ಭಗವನ್ ಗುರು ಶಂಕರ, ನೀನು ಮುಕ್ತೇ ಮಾರ್ಗಂ ಇಮಮೇವ ಇದೇ ಅಂದ್ರೇನು? ಜೀವ ಪರಭೇದ ನಿರಾಸ, ಜೀವಾತ್ಮ ಪರಮಾತ್ಮ ಏಕತ್ವ ಇದೇ ಮುಕ್ತೇಶ್ಚ ಮಾರ್ಗಂ, ಮುಕ್ತಿಯ ಮಾರ್ಗವು ಎಂಬುದಾಗಿ ಇದೆ. ಇದನ್ನೇ ಮುಕ್ತಿಯ ಮಾರ್ಗ ಎಂಬುದಾಗಿ ನೀನು ಸಮಾಧಿಶಃ ಅಂದ್ರೆ ನೀನು ಆದೇಶಿಸಿದ್ದೀಯೇ, ಅಂದ್ರೆ ಉಪದೇಶಿಸಿದ್ದೀಯೇ ಅಂತ ಅರ್ಥ. ಆದೇಶ ಉಪದೇಶ. ಏಷ ಆದೇಶ ಏಷ ಉಪದೇಶ, ನೀನು ಉಪದೇಶಿಸಿದ್ದೀಯ. ಇಂತಹ ಹೇ ಸಂಯಮೀಂದ್ರ ಗುರು ಶಂಕರ ಸುಪ್ರಭಾತಂ ತವ ಸುಪ್ರಭಾತಂ. ಇದು 4ನೇ ಪಾದ, ಎಲ್ಲದಕ್ಕೂ ಸಮನಾಗಿದೆ. ಈಗ ಅರ್ಥ ಆಯ್ತಲ್ಲ? ಒಂದ್ಸರಿ ಹೇಳಿಕೊಂಡು ನಂತರ ಈ ಒಂದು
ಭಾಷ್ಯ ಭಾಗವನ್ನ ಮುಂದುವರ್ತೀನಿ. ಓಂ ಧಿಕೃತ್ಯ ಭೇದಮಖಿಲಂ ಪರಮಾರ್ಥ ದೃಶ್ಯ ಧಿಕೃತ್ಯ ಭೇದಮಖಿಲಂ ಪರಮಾರ್ಥ ದೃಷ್ಟ್ಯಾ ಸಂಸಾಧ್ಯ ಜೀವ ಪರಭೇದ ನಿರಾಸಮೇವ ಮುಕ್ತೇಶ್ಚ ಮಾರ್ಗಮಿಮಮೇವ ಸಮಾಧಿಶಸ್ತ್ರಂ ಹೇ ಸಂಯಮೀಂದ್ರ ಗುರುಶಂಕರ ಸುಪ್ರಭಾತಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ತೃತೀಯೇ ಸಾಧನಾಧ್ಯಾಯೇ ಪ್ರಥಮೇ ಪಾದೇ ದ್ವಿತೀಯಂ ಚತುಸ್ಸೂತ್ರಾತ್ಮಕಂ ಕೃತಾತ್ಯಯಾಧಿಕರಣಂ. ಓಂ ಕೃತಾತ್ಯಯೇನುಷಯವಾನ್ ದೃಷ್ಟಸ್ಮೃತಿಭ್ಯಾಂ ಯಥೇತಮನೇವಂಚ. ಓಂ ಶರಣಾದಿತಿ ಚೇನ್ನೋಪಲಕ್ಷಣಾರ್ಥೇತಿ ಕಾರ್ಷ್ಣಾಜಿನಿಃ. ಓಂ ಆನರ್ಥಕ್ಯಮಿತಿ ಚೇನ್ನ ತದಪೇಕ್ಷತ್ವಾತ್. ಓಂ ಸುಕೃತದುಷ್ಕೃತೆ ಏವೇತಿ ತು ಬಾದರಿ. ಈಗ ಇದರಲ್ಲಿ ಒಂದನೆಯ ಸೂತ್ರ ಕೃತಾತ್ಯಯೇನುಷಯವಾನ್ ದೃಷ್ಟಸ್ಮೃತಿಭ್ಯಾಂ ಯಥೇತಮನೇವಂಚ. ಓಂ ಕೃತಾತ್ಯಯೇನುಷಯವಾನ್ ದೃಷ್ಟಸ್ಮೃತಿಭ್ಯಾಂ ಯಥೇತಮನೇವಂಚ. ಕೃತಾತ್ಯಯೇ ಕೃತಾನಾಂ ಕರ್ಮಣಾಂ ಉಪಭೋಗಃ ಅತ್ಯಯೇ ಸಮಾಪ್ತೆ ಸತಿ ಅಯಂ ಜೀವಃ ಅನುಶಯವಾನ್ ಸನ್ ಅವರೋಹತಿ. ಅನುಶಯವಾನ್ ಸನ್ ಎಲ್ಲ ಕರ್ಮಗಳನ್ನು ಅಂದ್ರೆ ಆ ಚಂದ್ರಲೋಕದಲ್ಲಿ ಅನುಭವಿಸುವುದಕ್ಕೆ ಬೇಕಾದ ಕರ್ಮವನ್ನು ಮಾಡಿದ್ದ, ಅದಕ್ಕೆ ತಕ್ಕ ಫಲವೆಲ್ಲವನ್ನೂ ಕೂಡ ಯಾವ ಶೇಷ ಇಲ್ಲ, ಆ ಕರ್ಮಕ್ಕೆ ಏನು ಫಲವೋ ಎಲ್ಲವನ್ನೂ ಕೂಡ ಆ ಲೋಕದಲ್ಲಿ ಅನುಭವಿಸಿ ಆ ಉಪಭೋಗವು ಸಮಾಪ್ತವಾಗಲಾಗಿ ಅನುಭವಿಸ್ಬಿಟ್ಟು ಸಮಾಪ್ತವಾಗೋಯ್ತು. ಈ ಜೀವ ಏನ್ ಮಾಡ್ತಾನಲ್ಲಿಂದ ತಿರ್ಗಾ ಇಳಿದು ಬರ್ತಾನೆ. ಹೇಗೆ ಇಳಿದು ಬರ್ತಾನೆ? ಅನುಶಯವಾನ್ ಸನ್ ಅವರೋಹತಿ, ಅನುಶಯವಂತನಾಗಿ ಇಳಿದು ಬರುತ್ತಾನೆ. ಹೇಗೆ? ಇದು ಶ್ರುತಿ ಸ್ಮೃತಿಗಳಿಂದ ತಿಳಿದು ಬರುತ್ತಿದೆ. ಆಯ್ತು ಸ್ವಾಮಿ, ಇದು ಹೋದ ದಾರಿನಲ್ಲೇ ಬರ್ತಾನೋ ಅಥವಾ ಬೇರೆ ಮಾರ್ಗ ಹಿಡಿತಾನೋ? ಈ ಎಲ್ಲವನ್ನೂ ಕೂಡ ವಿಚಾರ ಮಾಡಿದ್ದಾರೆ ಈ ಸೂತ್ರದಲ್ಲಿ. ಇಲ್ಲಿ ಕೆಲವು ಮುಂದಕ್ಕೆ ಈ ಸಿದ್ಧಾಂತ ಭಾಗವನ್ನು ನಾವು ವಿಚಾರ ಮಾಡಿ ಆಗಿದೆ. ಏನು? ಚಂದ್ರಲೋಕಕ್ಕೆ ಹೋದ. ಇಲ್ಲಿ ಈ ಚಂದ್ರಲೋಕ, ಈ ಉಪಾಸನೆ, ಪಂಚಾಗ್ನಿ ವಿದ್ಯೆ ಇದೆಯಲ್ಲ, ಇದು ಉಪಲಕ್ಷಣಕ್ಕಾಗಿ ಹೇಳಿದ್ರು. ಅವನು ಚಂದ್ರಲೋಕಕ್ಕಾರ ಹೋಗ್ಲಿ, ಇಂದ್ರಲೋಕಕ್ಕಾಗಲೂ ಹೋಗ್ಲಿ, ಬೃಹಸ್ಪತಿ ಲೋಕಕ್ಕಾದ್ರೂ ಹೋಗಲಿ, ಸತ್ಯಲೋಕಕ್ಕಾದರೂ ಹೋಗಲಿ, ಹಿರಣ್ಯಗರ್ಭಲೋಕ ಅಲ್ಲಿಗಾದರೂ ಹೋಗಲಿ, ಏನು ಅಲ್ಲಿ ಹೋಗುವುದಕ್ಕೆ ಏನೇನು ಮಾಡಬೇಕಾಗಿರ್ತಕ್ಕಂಥ ಕರ್ಮ ಏನೋ ಮಾಡಿದಾನಲ್ಲ, ಅದರ ಫಲವು ಪೂರ್ತಿಯಾಗಿ ಪರಿಸಮಾಪ್ಯವಾಗಲಾಗಿ ಏನ್ ಮಾಡ್ತಾನೆ? ವಾಪಸ್ ಬರ್ತಾನೆ. ಆದರೆ ಆ ಸತ್ಯಲೋಕಕ್ಕೆ ಹೋದವನು ಮಾತ್ರ ವಾಪಸ್ ಬರೋಲ್ಲ, ಅಲ್ಲಿಂದ ಜ್ಞಾನವನ್ನು ಪಡೆದು ಮುಂದಕ್ಕೆ ಹೊರಟೋಗ್ತಾನೆ ಅಂತ ಹೇಳಿದ್ದಾರೆ. ಇರ್ಲಿ, ಹೀಗೆ ವಾಪಸ್ ಬರ್ತಾರೆ ಅಂತ. ವಾಪಸ್ ಬರೋವಾಗ ಏನ್ ಮಾಡ್ತಾನೆ? ಅವನು ಸಾನುಶಯನಾಗಿ ಬರ್ತಾನೋ, ನಿರುಶಯನಾಗಿ ಬರ್ತಾನೋ? ನೋಡಪ್ಪ, ಈ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಯಾಕೆ? ಹೋದವನು ತಿರುಗಿ ಬರಬೇಕು, ಹೌದ್ ತಾನೆ? ತಿರುಗಿ ಬರ್ತಾನೆ ಅಂದ್ರೆ ಎಲ್ಲಿಗೆ ಬರ್ತಾನೆ? ಎಲ್ಲಿಗೆ ಬೇಕಾದ್ರೂ ಬರ್ಬೋದು, ಈ ಲೋಕಕ್ಕೆ ಬೇಕಾದ್ರೂ ಬರ್ಬೋದು, ಅಥವಾ ಇದಕ್ಕಿಂತ ನಿಕೃಷ್ಟವಾದ ಲೋಕಕ್ಕೆ ಬೇಕಾದ್ರೂ ಬರ್ಬೋದು, ಹೌದ್ ತಾನೆ? ಅವನವನ ಕರ್ಮಕ್ಕನುಸ ಹಾಗೆ ಅವನು ಲೋಕಕ್ಕೆ ಇಳಿತಾನೆ ಅಂತಂದ ಮೇಲೆ ಇಳಿಯುವುದಕ್ಕೆ ಕರ್ಮಾನುಶಯ ಇದ್ದೇ ಇರಬೇಕು. ಯಾಕೆ? ಕರ್ಮಾನುಶಯ ಇದೆ, ಅದನ್ನ ಅನುಭವಿಸುವುದಕ್ಕೆ ಲೋಕಪ್ರಾಪ್ತಿ.
ಈಗ ಲೋಕಪ್ರಾಪ್ತಿ ಏನು? ಇವಾಗ ನಾವು ಭೂಲೋಕದಲ್ಲಿ ಇದ್ದೇವೆ. ಭೂಲೋಕದಲ್ಲಿ ಇರೋದು ಯಾತಕ್ಕೆ? ಭೂಲೋಕದಲ್ಲಿರೋದು ಈ ಭೂಲೋಕದಲ್ಲಿ ನಾವು ಮನುಷ್ಯರಾಗಿ ಜನ್ಮ ತಾಳುವುದಕ್ಕೆ ಹಿಂದಿನ ಜನ್ಮಗಳಲ್ಲಿ ಯಾವುದೋ ಕರ್ಮಗಳನ್ನು ಮಾಡಿದ್ದೇವೆ. ಅದು ಇಂಥದ್ದು ಅಂಥದ್ದು ಅಂತ ಇಲ್ಲ, ಯಾವುದೋ ಕರ್ಮಗಳನ್ನು ಮಾಡಿದೆ. ಇದಕ್ಕೆ ಈ ಫಲವನ್ನು ಕೊಡತಕ್ಕಂತಹ ಕರ್ಮ. ಭೂಲೋಕದಲ್ಲೇ ಹುಟ್ಟಬೇಕು, ಮನುಷ್ಯ ಜನ್ಮವನ್ನೇ ಪಡಿಬೇಕು, ಹೀಗೆ ಈ ಒಂದು ಅದರ ಫಲವನ್ನು ಅನುಭವಿಸುವುದಕ್ಕೆ ನಾವು ಈಗ ಭೂಲೋಕದಲ್ಲಿ ಇದ್ದೇವೆ. ಅದೇ ಪ್ರಾರಬ್ಧ ಫಲ. ಇದಕ್ಕೆ ಒಂದು ಹೆಸರೇನು? ಪ್ರಾರಬ್ಧ ಫಲ. ಈ ಪ್ರಾರಬ್ಧ ಫಲವನ್ನು ಅನುಭವಿಸುವುದಕ್ಕೆ ನಾವಿಲ್ಲಿ ಹುಟ್ಟಿದ್ದೇವೆ. ಹೌದ್ ತಾನೆ? ಈಗ ಚಂದ್ರಲೋಕಕ್ಕೆ ಹೋದ. ಚಂದ್ರಲೋಕಕ್ಕೆ ಹೋದ್ರೆ ಅಲ್ಲಿಯೂ ಅವನು ಪ್ರಾರಬ್ಧ, ಇಂದು ಲೋಕಕ್ಕೂ ಅಲ್ಲಿಯೂ ಪ್ರಾರಬ್ಧವನ್ನು ಅನುಭವಿಸೋದಕ್ಕೆ ಹೋಗ್ತಾನಷ್ಟೆ. ಇಲ್ಲಿ ಈ ಲೋಕದ ಪ್ರಾರಬ್ಧ, ಅಲ್ಲಿ ಆ ಲೋಕದ ಪ್ರಾರಬ್ಧ. ಯಾಕೆಂದ್ರೆ ಪ್ರಾರಬ್ಧ ಪ್ರಕರ್ಷೇಣ ಆರಭ್ಯತೆ. ಆರಬ್ಧಂ ಕರ್ಮ ಆರಬ್ಧಂ ಫಲಂ. ಆ ಫಲವನ್ನ ಅಲ್ಲಿ ಫಲ, ಅದಕ್ಕೆ ಅದು ಆ ಲೋಕಕ್ಕೆ ಹೋಗ್ತಾರೆ. ಈಗ ಈ ಲೋಕಕ್ಕೆ ಬರ್ತಾನೆ ಅಂತ ಹೇಳಿದ್ಮೇಲೆ ಬರಬೇಕಾದ್ರೆ ಏನೋ ಇಲ್ಲಿ ಅವನಿಗೆ ಕರ್ಮಾಶಯ ಇದೆ, ಅನುಶಯ ಇದೆ, ಕರ್ಮಾನುಶಯ ಇದೆ. ಆ ಕರ್ಮಾನುಶಯ ಇರಲಾಗಿ ಅದನ್ನ ಅನುಭವಿಸೋದಕ್ಕೆ ಈ ಲೋಕಕ್ಕೆ ಬರ್ತಾನೆ. ಹಾಗಾಗಿ ಏನಾಗುತ್ತೆ ನೋಡಪ್ಪ, ನೀವು ನಿರನುಶಯನಾಗಿ ಬರ್ತಾನೆ, ಎಲ್ಲವನ್ನೂ ಕೂಡ ಉಪಭೋಗಿಸಿ ಬಂದು ಬಿಡುತ್ತಾನೆ ಅಂತಕ್ಕಂಥದ್ದು ಇಲ್ಲ. ಎಲ್ಲವನ್ನು ಉಪಭೋಗಿಸಿ ಬಿಟ್ಟ ಮೇಲೆ ಬರುವುದಾದ್ರೂ ಎಲ್ಲಿಗೆ? ಎಲ್ಲ ಫಲ ಮುಗಿದೋಯ್ತು, ಎಲ್ಲಿ ಬರ್ತಾನೆ? ಎಲ್ಲಿ ಬರೋದಿಲ್ಲ. ಈಗ ಒಬ್ಬ ಮನುಷ್ಯ ಇದ್ದಾನೆ, ಅವನ ಕೆಲ್ಸಕ್ಕೆ ಸೇರಿದ, ವಿಧಾನಸೌಧಕ್ಕೆ ಹೋದ. ಅಲ್ಲಿ ಏನ್ ಮಾಡ್ದ? ಸುಮಾರು ಒಂದು 32 ವರ್ಷಗಳ ಕಾಲ ಅಲ್ಲಿ ಸೇವೆ ಸಲ್ಲಿಸಿದ. ಯಾಕೆ ಸಲ್ಲಿಸಿದ್ದಾನೆ? ಅಲ್ಲಿ ಅವರು ಸಂಬಳ ಕೊಡ್ತಾರೆ, ಅದರ ಒಂದು ಭೋಗವನ್ನು ಅನುಭವಿಸೋದಕ್ಕೆ ದುಡ್ಡು ಕೊಡ್ತಾರೆ. ಆ ಭೋಗ ಇದೆಯಲ್ಲ ಅದು ಅನುಭವಿಸೋದಕ್ಕೆ ಹೋದ. ಏನಾಯ್ತು? ರಿಟೈರ್ ಆಗೋಯ್ತು, ಬಂದ್ಬಿಟ್ಟು. ರಿಟೈರ್ ಆದ್ಮೇಲೆ ಅಂದ್ರೆ ಏನಾಯ್ತು? ಅಲ್ಲಿ ವಿಧಾನಸೌಧದಲ್ಲಿ ಕೆಲಸ ಮಾಡಿ ಸಂಬಳ ಪಡೆದು ಯಾವ ಭೋಗವನ್ನು ಅನುಭವಿಸುತ್ತಾ ಇದ್ನೋ ಆ ಭೋಗವೆಲ್ಲ ಪೂರ್ತಿ ಆಗೋಯ್ತು, ಅನುಭವಿಸ್ಬಿಟ್ಟ. ಅನುಭವಿಸಿದ ಮೇಲೆ ತಿರ್ಗಾ ಅವನು ಅಲ್ಲಿ ಹೋಗ್ತಾನೆ ಅನ್ನೋದಾಗ್ಲಿ ಅಥವಾ ಇನ್ನೆಲ್ಲಿಗೂ ಹೋಗ್ತಾನೆ ಅನ್ನೋದಾಗ್ಲಿ ಹೇಗೆ ಸಾಧ್ಯ? ಇಲ್ಲಿಗೆ ಆ ಫಲಕ್ಕೋಸ್ಕರ. ಆಮೇಲೆ ಏನ್ ಮಾಡ್ತಾನೆ? ಅವನು ಮನೆಗೆ ಬರ್ತಾನೆ. ಮನೆಗೆ ಬಂದು ಏನ್ ಮಾಡ್ತಾನೆ? ಏನೋ ಮಾಡ್ತಾನೆ, ರಿಟೈರ್ಡ್ ಲೈಫ್ ಲೀಡ್ ಮಾಡ್ತಾ ಇದೀನಿ ಕಣ್ರಿ ಅಂತಾನೆ. ಆ ರಿಟೈರ್ಡ್ ಲೈಫ್ ಲೀಡ್ ಮಾಡೋದಕ್ಕೆ ಅದು ಬೇರೆ ಭೋಗ ಆಯ್ತು, ಹೌದ್ ತಾನೆ? ಅಲ್ಲಿಯ ಸಮಾಧಾನ ಇದೆ, ಮಕ್ಕಳು ಮೊಮ್ಮಕ್ಕಳು ಇದೆ, ಇರ್ತಾರೆ. ಮೇಲೆ ಆ ಭೋಗವನ್ನು ಅನುಭವಿಸೋದಕ್ಕೆ ಏನ್ ಮಾಡ್ತಾನೆ? ಇನ್ನೀಗ ಬರ್ತಾರೆ ಮನೆಗೆ. ಅಲ್ಲಿಗೆ ಆ ಭೋಗ, ವಿಧಾನಸೌಧದ ಭೋಗ ಮುಗಿದ ಮೇಲೆ ಮನೆಗೆ ಬರ್ತಾನೆ ಅಂತ ಆದ್ರೆ ಮನೆಯಲ್ಲಿ ಅನುಭವಿಸಬೇಕಾದ ಭೋಗವನ್ನ ಅವನ ಜೊತೆಯಲ್ಲಿ ತಗೊಂಡ್ ಬರ್ತಾ ಇದ್ದಾನೆ ಅಷ್ಟೇ, ಹೌದ್ ತಾನೆ? ಒಂದು ಪಕ್ಷ ಇಲ್ಲದೆ ಹೋಗ್ಬಿಟ್ರೆ ಅವ್ರ ಮನೆಗೆ ಬರೋದೇ ಇಲ್ಲ. ಏನೂ ಇದ್ದೇ ಇದೆ, ಭೋಗ ಇದ್ದೇ ಇದೆ. ಹಾಗಾಗಿ ಏನಾಗ್ತದೆ? ಇಲ್ಲಿ ಇವನ ಭೂಲ ಬರ್ತಾರೆ, ಏನು ಅನುಶಯ ಸಾನುಶಯನಾಗಿ ಬರ್ತಾನೆ ಅಂತ ಹೇಳಿದ್ರೆ ಆಯ್ತು ಸ್ವಾಮಿ ಒಪ್ಪಂಬುದನು ಅಂತ ಹೇಳಿ. ಈಗ ಅಲ್ಲ ಸ್ವಾಮಿ, ನೀವಿಷ್ಟೆಲ್ಲ ಹೇಳಿದ್ರಲ್ಲ, ಅನುಶಯ ಅಂದ್ರೆ ಏನು ಅಂತ ಇಲ್ಲಿ ವಿಚಾರ ಮಾಡೋಣ ಈಗ ಅಂತ ಹೇಳಿದ. ಆಯ್ತಪ್ಪ, ವಿಚಾರ ಮಾಡೋಣ. ವಿಚಾರ ಮಾಡೋಣ ಅಂದ ತಕ್ಷಣ ಅಲ್ಲಿ ಪಕ್ಕದಲ್ಲಿ ಕೂತಿದ್ದವನ ಒಬ್ಬ ಎದ್ದ. ಏನ್ ಹೇಳ್ದ? ನಾನು ಹೇಳ್ತೇನೆ ಸ್ವಾಮಿ, ಅನುಶಯ ಅಂದ್ರೇನು ಅಂತ ನಾನು ಹೇಳ್ತೇನೆ ಅಂತ. ಹೇಳಪ್ಪ ಅಂತ. ಈಗ ಅವನು ಪಕ್ಕದಲ್ಲಿ ಇವನಲ್ಲ, ಪಕ್ಕದಲ್ಲಿ ಕೂತಿದ್ದವನು ಹೇಳ್ತಾ ಇದ್ದಾನೆ. ಅವನು ಏಕದೇಶಿ. ಅವನು ಏನ್ ಹೇಳ್ತಾನೆ ನೋಡೋಣ. ಇವತ್ತು ಆ ಭಾಗವನ್ನು ವಿಚಾರ ಮಾಡ್ಬೇಕು. ಅನುಶಯ ಅಂದ್ರೆ ಏನು? ಸ್ವಾಮಿ ನಾನು ಹೇಳ್ತೇನೆ, ಹೇಳಪ್ಪ. ಕಹ್ಪುನರ ಅನುಶಯೋ ನಾಮ ಇದೆ. ಅನುಶಯ ಅಂದ್ರೆ ಏನು ಅಂದ್ರೆ ಕೇಚಿದಾಹುಹು ಅಂದ್ರೆ ಕೇಚಿತ್ ಏಕದೇಶಿನ ಆಹುಹು. ಯಾರೋ ಪಕ್ಕದಲ್ಲಿ ಅವನು ಹೇಳ್ತಾನೆ, ಸ್ವರ್ಗಾರ್ಥಸ್ಯ ಕರ್ಮಣಃ ಭುಕ್ತ ಫಲಸ್ಯ ಅವಶೇಷ ಕಶ್ಚಿತ್ ಅನುಶಯೋ ನಾಮ ಭಾಂಡಾನುಸಾರಿ ಸ್ನೇಹವತ್. ಇದೊಂದು ವಿಚಿತ್ರವಾದ ವಾದ ಹೇಳಿಬಿಟ್ಟ. ನೋಡಿ ಸ್ವಾಮಿ, ಅನುಶಯ ಅಂದ್ರೇನು?
ನೀವು ಇಲ್ಲಿ ಅನುಭವಿಸುವುದಕ್ಕೆ ಯಾವುದೋ ಕರ್ಮವನ್ನು ತಗೊಂಡು ಬರ್ತಾನೆ, ಫಲಫಲವನ್ನು ಜೊತೆ ತಗೊಂಡ್ಬರ್ತಾನೆ ಅಂತ ಹೇಳಿದ್ರಿ. ಆ ಕರ್ಮಫಲ ಯಾವುದು ಗೊತ್ತೇ ಸ್ವಾಮಿ? ಅಲ್ಲಿ ಎಲ್ಲ ಅನುಭವಿಸ್ಬಿಡ್ತಾನೆ, ಯಾವುದನ್ನು ಬಾಕಿ ಉಳಿಸ್ಕೊಂಡಿಲ್ಲ. ಆದರೂ ಕೂಡ ಇಲ್ಲಿಗೆ ಬರುವುದಕ್ಕೆ ಬೇಕಾಗಿರುತ್ತಷ್ಟು ಕರ್ಮಫಲ ಇವನಿಗೆ ಉಳ್ಕೊಂಡ್ಬಿಟ್ಟಿರುತ್ತಾನೆ. ಅದೇಗಪ್ಪ ಉಳ್ಕೊಂಡ್ಬಿಟ್ಟಿರುತ್ತೆ? ಅನುಭವಿಸ್ದ ಅಂತೂ ಹೇಳ್ತೀವಿ, ಎಲ್ಲ ಅನುಭವಿಸ್ಬಿಡ್ತಾರೆ ಅಂತೂ ಹೇಳ್ತೀವಿ, ಉಳಿಸ್ಕೊಂಡ್ಬರುತ್ತೆ. ಏನಿದು? ಒಂದಕ್ಕೊಂದಕ್ಕೆ ವಿಪರ್ಯಾಸ ಇದು ಅಂತಂದ್ರೆ ವಿಪರ್ಯಾಸ ಅಲ್ಲ ಸ್ವಾಮಿ. ಉದಾಹರಣೆ ಹೇಳ್ತೇವೆ, ನೋಡ್ಕೊಳ್ಳಿ. ಹೌದು, ಅವನು ಎಲ್ಲ ಫಲವನ್ನು ಕೂಡ ಏನು ತನ್ನ ಎಲ್ಲ ಕರ್ಮ ಫಲವನ್ನು ಕೂಡ ಚಂದ್ರಮಂಡಲದಲ್ಲಿ ಅನುಭವಿಸಿ ಆದ ಮೇಲೂ ಕೂಡ ಅವನು ಇಳಿದು ಬರ್ತಾನಲ್ಲ, ಅದಕ್ಕೆ ಆವಾಗ ಅದಕ್ಕೆ ಒಂದು ಬೇಕಾಗತಕ್ಕಂಥ ಸ್ವಲ್ಪ ಕರ್ಮಶೇಷ ಅಂತ ಅನ್ನೋದು ಇವರಲ್ಲಿ ಉಳಿದು ಬಿಟ್ಟಿರುತ್ತೆ. ಆಯ್ತಪ್ಪ, ಎಲ್ಲ ಹೇಳ್ದೆ ಗೊತ್ತಾಯ್ತು. ಹೇಳಯ್ಯ, ಅದು ಹೇಗೆ ನಮ್ಗೆ ಅನುಭವಕ್ಕೆ ಹೊಂದೋದಿಲ್ವಲ್ಲ. ಎಲ್ಲ ಉಪಭೋಗ ಮಾಡ್ದ ಅಂತೀಯ, ತಿರ್ಗಾ ಸ್ವಲ್ಪ ಉಳ್ಕೊಂಡಿರುತ್ತೆ. ಏನ್ ಅರ್ಥ ಇದು ಅಂದ್ರೆ ಹೇಳ್ತೇವೆ ನೋಡಿ ಸ್ವಾಮಿ. ಉದಾಹರಣೆ ಹೇಳು. ಏನು ನೋಡಿ ನೋಡಿ, ಒಂದು ಪಾತ್ರೆ ಇದೆ. ಪಾತ್ರೆ ಹೋಗ್ಬಿಟ್ಟೆ, ಪಾತ್ರೆಯಲ್ಲಿ ಅಲ್ಲಿ ಒಂದು ಎಣ್ಣೆ ಹಾಕಿದ್ದಾನೆ. ಎಣ್ಣೆ ಅಂತ ಎತ್ಕೊಳ್ಳಿ, ಎಣ್ಣೆ ಹಾಕಿದ. ಎಣ್ಣೆ ಹಾಕಿದ ಮೇಲೆ ಏನಾಯ್ತು? ಅದನ್ನ ಏನೋ ಒಂದು ಮಾಡ್ಬೇಕಾಯ್ತು, ಕೊಂಡ ಕರಿಬೇಕಾಯ್ತು, ಬಾಣಲೆ ಹಾಕ್ತ. ಬಾಣಲೆ ಹಾಕಿ ಅದು ಎಣ್ಣೆ ಸ್ವಲ್ಪ ಆಯ್ತು, ಒಳ್ಳೆ ಎಲ್ಲ ಇರೋ ಎಣ್ಣೆ ಎಲ್ಲ ಹಾಕ್ಬಿಟ್ಟ. ಕೇಳಿದ್ರು, ಏನಪ್ಪ ಎಣ್ಣೆ? ಇಲ್ಲ ಸ್ವಾಮಿ, ಎಲ್ಲ ಎಣ್ಣೆನು ಹಾಕ್ಬಿಟ್ಟೆ, ಏನೂ ಇಲ್ಲ, ಎಣ್ಣೆ ಇನ್ನೇನು ಉಳಿದಿಲ್ಲ ಅಂದ್ಬಿಟ್ಟು ಅಡಿಗೆಯವರು. ಎಲ್ಲ ಎಣ್ಣೆ ಹಾಕ್ಬಿಟ್ಟೇನಪ್ಪ, ಎಲ್ಲ ಎಣ್ಣೆ ಹಾಕ್ಬಿಟ್ಟೆ, ಏನು ಉಳಿದಿಲ್ಲ. ಹೇಳಿದರೂ ಕೂಡ ಅವನು ಏನಾಗುತ್ತೆ? ಎಲ್ಲ ಹಾಕ್ಬಿಟ್ಟಿದ್ದಾನೆ, ಏನು ಇಲ್ಲ ಅಂತ ಹೇಳ್ಬಿಟ್ಟ. ಹೇಳಿದ್ರೂ ಕೂಡ ಆ ಪಾತ್ರೆಗೆ ಆ ಎಣ್ಣೆ ಅಂತಕ್ಕಂಥದ್ದು ಆ ಪಾತ್ರೆ ಅಂಟ್ಕೊಂಡಿರ್ತಕ್ಕಂಥ ಜಿಡ್ಡು, ಸ್ನೇಹ ಅಂದ್ರೆ ಜಿಡ್ಡು, ಸ್ನೇಹಭಾಂಡಂ ವಿಕ್ಷಮಾನಂ ಅಂದ್ರೆ ಎಣ್ಣೆ ಪಾತ್ರೆ ಇದೆ, ಅದನ್ನ ಬಗ್ಗಿಸ್ಬಿಟ್ಟ. ಸ್ನೇಹಭಾಂಡ ಅಂದ್ರೆ ಎಣ್ಣೆ, ಸ್ನೇಹ ಅಂದ್ರೆ ಎಣ್ಣೆ, ಭಾಂಡ ಅಂದ್ರೆ ಪಾತ್ರೆ. ಎಣ್ಣೆ ಪಾತ್ರೆನ ಅದನ್ನ ಬಗ್ಗಿಸ್ತಾ ಎಲ್ಲ ಬಗ್ಗಿಸ್ಬಿಟ್ಟ. ಬಗ್ಗಿಸ್ಬಿಟ್ಟ ಮೇಲೂ ಕೂಡ ಭಾಂಡಾನುಸಾರಿ ಏವ ಕಶ್ಚಿತ್ ಸ್ನೇಹ ಶೇಷ. ಸ್ವಲ್ಪ ಅಲ್ಲಿ ಎಲ್ಲ ಬಗ್ಸೋಕ್ಕಾಗೋದೇ ಇಲ್ಲ. ಏನೇ ನಾವು ಕೈನಲ್ಲಿ ಎಲ್ಲ ಕ್ಲೀನ್ ಮಾಡಿ ತೆಗೆದು ಮಾಡಿದ್ರು ಕೂಡ ಅಂಟ್ಕೊಂಡೇ ಇರುತ್ತೆ. ಹೀಗೆ ಅಂಟ್ಕೊಂಡಿರುತ್ತೆ. ಅದೇ ರೀತಿ ಹೇಗೆ ಎಲ್ಲವನ್ನೂ ಕೂಡ ಪೂರ್ತಿಯಾಗಿ ತೆಗೆಯುವುದಕ್ಕೆ ಆಗುವುದಿಲ್ಲವೋ, ಅದೇ ರೀತಿ ಕರ್ಮ ಫಲ ಇದೆ, ಅದು ಕೂಡ ಇಷ್ಟೇ, ಎಲ್ಲ ಅನುಭವಿಸ್ಬಿಟ್ಟ. ಆದರೆ ಎಣ್ಣೆಯ ಪಾತ್ರೆಯಲ್ಲಿ ಖಾಲಿಯಾದ ಮೇಲೆ ಅದರಲ್ಲಿ ಅಂಟಿಕೊಂಡಿರುವ ಅವಶೇಷದಂತೆ ಅವನ ಕರ್ಮಫಲ ಇರುತ್ತೆ. ಅಲ್ಲಿ ಅದನ್ನು ತಗೊಂಡ್ ಬರ್ತಾನೆ, ಅವನಲ್ಲಿ ಅಂಟ್ಕೊಂಡಿರುತ್ತೆ, ಅದು ತಗೊಂಡ್ಬರ್ತಾನೆ. ಅದಕ್ಕೆ ಅದೇ ಬಲ ಅವನಿಗೆ. ತಥಾ ಅನುಶಯೋ, ಅದಕ್ಕೆ ಅನುಶಯ ಅಂತ. ಅದಕ್ಕೆ ಅಲ್ಲಪ್ಪ, ಈ ತರ ನೀವು ಹೇಳ್ಬಿಟ್ರೆ ನಾನು ಕಾರ್ಯ ವಿರೋಧಿತ್ವಾತ್ ಅದೃಷ್ಟಸ್ಯ ನ ಭುಕ್ತಫಲ ನ ಭಕ್ತಫಲಸ್ಯ ಅಂತ ಬಿದ್ಬಿಟ್ಟಿದೆ ಇಲ್ಲಿ. ಭಕ್ತ ಅಲ್ಲ, ಅದು ಭುಕ್ತಫಲಸ್ಯ ನ ಭುಕ್ತಫಲಸ್ಯ ಅವಶೇಷಾವಸ್ಥಾನಂ ನ್ಯಾಯಂ. ಅಲ್ಲಪ್ಪ, ನೀನ್ ಹೇಳ್ತಾ ಇದೀಯ ನ್ಯಾಯ ಉಳ್ಕೊಂಡ್ಬಿಟ್ಟಿರುತ್ತೆ, ಸ್ವಲ್ಪ ಅವಶೇಷ ಅಂದ್ಬಿಟ್ಟು ಉದಾಹರಣೆ ಕೊಟ್ಬಿಟ್ಟಿಯಲ್ಲ. ಎಣ್ಣೆ ಬಾಂಡ್ಲೆ, ಅದು ಎಣ್ಣೆ ಪಾತ್ರೆ ಅಂತ. ಅದು ಎಣ್ಣೆ ಪಾತ್ರೆ ಸರೋಯ್ತಣಯ್ಯ, ಇಲ್ಲಿ ಹೇಗೆ ಸರೋಗುತ್ತೆ? ಯಾಕೆ ಸ್ವಾಮಿ ಸರೋಗೋದಿಲ್ಲ? ನೋಡು, ಈ ಒಂದು ಕಾರ್ಯ ಒಂದು ಕರ್ಮ ಅಂತ ಮಾಡ್ದ. ಕರ್ಮ ಅಂತ ಮಾಡಿದ್ಮೇಲೆ ಆ ಯಾವ ಕರ್ಮವನ್ನು ಮಾಡಿರ್ತಾನೋ ಅದು ಅದಕ್ಕೆ ಸಂಬಂಧಪಟ್ಟ ಪೂರ್ಣ ಫಲವನ್ನು ಕೊಟ್ಟೇ ಅದು ನಾಶವಾಗುತ್ತೆ. ಹೋಗ್ತಾನೆ. ಸ್ವಲ್ಪ ಉಳ್ಕೊಂಡಿದ್ರೆ ಆ ಕರ್ಮ ಈ ಕರ್ಮ ಶೇಷ ಪೂರ್ತಿ ಕರ್ಮ ಹೋಯ್ತು ಅಂತಿಲ್ಲ. ಸ್ವಲ್ಪ ಉಳ್ಕೊಂಡಿದ್ರು ಕರ್ಮ ಇದ್ದೇ ಇರುತ್ತೆ. ಯಾವಾಗ ಕರ್ಮ ಪೂರ್ತಿಯಾಗಿ ಹೋಗೋದು ಯಾವಾಗ? ಎಲ್ಲ ಫಲವನ್ನು ಅನುಭವಿಸಿ ಆದ ಮೇಲೆ ಅಷ್ಟೇ. ಇದು ಕಾರ್ಯ ನಿಯಮ. ಇದು ನಿಯಮ. ಇದು
ಎಲ್ಲ ಅನುಭವಿಸಲೇಬೇಕು. ಈಗ ನೀನು ಇಲ್ಲ ರೀ, ಯಾವುದೋ ಒಂದಿಷ್ಟು ಕರ್ಮ ಫಲ ಉಳ್ಕೊಂಡ್ಬಿಟ್ಟಿರುತ್ತೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ರೆ ಏನಾಗುತ್ತೆ, ಅದು ಕಾರ್ಯ ವಿರೋಧಿತ್ವ. ಈ ಒಂದು ನ್ಯಾಯಕ್ಕೆ ವಿರೋಧ ಆಗ್ಬಿಡುತ್ತೆ. ಏನು, ಕರ್ಮವು ತನ್ನ ಎಲ್ಲ ಫಲವನ್ನೂ ಕೂಡ ಕೊಟ್ಟ ಮೇಲೆಯೇ ಅದರ ನಾಶ. ಇಲ್ಲದೆ ನಾಶ ಆಗುವುದೇ ಇಲ್ಲ, ಅದು ಕರ್ಮ ಅಂಶ ಉಳ್ಕೊಂಡೇ ಇರುತ್ತೆ. ಹೌದು ತಾನೆ? ಎಲ್ಲ ಫಲವನ್ನು ಆ ಕಾರ್ಯ ಏನಾಗುತ್ತೆ, ಅಲ್ಲಿ ಆ ಕಾರ್ಯ ಇನ್ನೂ ಉಳ್ಕೊಂಡಿದೆ, ಇಷ್ಟಾಧಿಕಾರಿ ಕಾರ್ಯ ಅವನು ಉಳ್ಕೊಂಡಿದೆ. ಇದು ಹೇಗಪ್ಪ ಆಗುತ್ತೆ? ಆಗೋದಿಲ್ವಲ್ಲ. ಮತ್ತು ಭುಕ್ತ ಫಲಸ್ಯ ಅವಶೇಷಾವಸ್ಥಾನ. ಭುಕ್ತ ಫಲಸ್ಯ ಎಲ್ಲ ಅನುಭವಿಸ್ಬಿಟ್ಟ, ಇನ್ನೂ ಒಂದು ಸ್ವಲ್ಪ ಅವಶೇಷ ಅವಸ್ಥಾನ ಇರೋದು, ಅವಶೇಷ ಇದೆ ಅಂತ ಅನ್ನೋದು ನ್ಯಾಯನೂ ಇಲ್ಲ, ಹೊಂದೋದು ಇಲ್ಲ. ಎಲ್ಲ ಇನ್ನು ಸ್ವಲ್ಪ ಇದೆ ಅಂದಮೇಲೆ ಎಲ್ಲ ಫಲವನ್ನು ಅನುಭವಿಸಿಲ್ಲ, ಎಲ್ಲ ಫಲವನ್ನು ಅನುಭವಿಸಿಲ್ಲ ಅಂದಮೇಲೆ ಇನ್ನೂ ಅವನು ಚಂದ್ರಮಂಡಲದಲ್ಲಿ ಇರೋದಕ್ಕೆ ಅವಕಾಶ ಇದೆ. ಚಂದ್ರಮಂಡಲದಲ್ಲೇ ಇದ್ದ ಮೇಲೆ ಅವನು ಇಲ್ಲಿ ಬೇರೆ ಲೋಕಕ್ಕೆ ಹೋಗೋ ಪ್ರಶ್ನೆ ಬರೋದಿಲ್ಲ, ಇಳಿಯೋ ಪ್ರಶ್ನೆ ಇಲ್ಲ. ಅದೇ ಒಂದು ಸರಿ ಹೋಗೋದಿಲ್ಲಲ್ಲಪ್ಪ ಅಂತ. ಮತ್ತೆ ಅದಕ್ಕೆ ಕೇಳಿದ ಅವನು, ನಾಯಂ ದೋಷ. ನೋಡಿ ಸ್ವಾಮಿ, ಇದೇನು ದೋಷ ಅಲ್ಲ, ಏನೋ ದೊಡ್ಡ ದೋಷ ಅಂತ ಹೇಳ್ಬಿಡ್ತೀರ ನೀವು, ಏನೂ ಅಲ್ಲ. ಹೇಗೆ ಅಂದ್ರೆ, ನಹಿ ಸರ್ವಾತ್ಮನ ಭುಕ್ತ ಫಲತ್ವಂ ಕರ್ಮಣ ಪ್ರತಿಜಾನಿ ಮನೆ ಅಂದ್ಬಿಟ್ಟ. ಏನು ಸರ್ವಾತ್ಮನ ಅಂದ್ರೆ ಪೂರ್ತಿಯಾಗಿ ಯಾವ ಶೇಷವೂ ಇಲ್ಲದಂತೆ ಕರ್ಮಕ್ಕೆ ಭುಕ್ತ ಫಲತ್ವಂ ಕರ್ಮಣ ಅಂದ್ರೆ ಈ ಕರ್ಮ ಫಲವನ್ನ, ಕರ್ಮ ಫಲ ಅಂತ ಏನೋ ಮಾಡಿದ್ನಲ್ಲ ಅದು ಪೂರ್ಣವಾಗಿ ತೀರು ಹೋಯಿತು ಅಂತ ಹೇಗಾಗುತ್ತೆ? ಆಗೋದಿಲ್ಲ. ಅಂದ್ರೆ ನೋಡಿ, ಭುಕ್ತ ಫಲಸ್ಯ ನಾಯ ಸರ್ವಾತ್ಮನ ಭುಕ್ತ ಕರ್ಮಕ್ಕೆ ಎಲ್ಲ ಫಲವನ್ನು ಕೂಡ ಪೂರ್ತಿಯಾಗಿ ಕೊಟ್ಟು ಬಿಡುವುದು ಅಂತನ್ನೋದು ಸ್ವಲ್ಪ ಕಷ್ಟ ಅಲ್ವಾ ಸ್ವಾಮಿ? ನಹಿ ಸರ್ವಾತ್ಮನ ಭುಕ್ತ ಬರ್ತಕೊಂಡು ನ ಪ್ರತಿಜಗಣಿ ಮಹೇ, ನಾವು ಹಾಗೆ ಹೇಳ್ತಾ ಇಲ್ಲ. ಏನು ಅಲ್ಲಪ್ಪ ಹೇಳ್ತಾ ಇಲ್ಲ ಅಂದ್ರೆ ಹಾಗೆ ಇನ್ನೂ ಕರ್ಮಫಲ ಹೋಗಿಲ್ಲ ಅಂದ್ರೆ ಏನು, ಕರ್ಮಕ್ಕೆ ಒಂದು ಡೆಫಿನೇಷನ್ನೇ ಹೊಟ್ಟೋಯ್ತಲ್ಲ. ಕರ್ಮಫಲ ತೀರೋದು ಯಾವಾಗ ಅಂದ್ರೆ ಅದಕ್ಕೆ ನಾನು ನಿರವಶೇಷ ಕರ್ಮಫಲ ಭೋಗಾಯ ಚಂದ್ರಮಂಡಲ ಆರೂಢ. ಅಲ್ಲಪ್ಪ, ಇಷ್ಟಾಧಿಕಾರಿ ಇಷ್ಟಾದಿ ಕರ್ಮಗಳನ್ನು ಮಾಡಿದ ಮೇಲೆ ಆ ಕರ್ಮಕ್ಕೆ ತಕ್ಕ ಅಂದ್ರೆ ಆ ಕರ್ಮಕ್ಕೆ ಇರಬೇಕಾದ ಫಲ ಏನಿದೆ ಅದೆಲ್ಲವನ್ನೂ ಕೂಡ ನಿರವಶೇಷ ಪೂರ್ತಿಯಾಗಿ ಅನುಭವಿಸುವುದಕ್ಕೆ ಚಂದ್ರಮಂಡಲಕ್ಕೆ ಹೋದ. ಚಂದ್ರಮಂಡಲಕ್ಕೆ ಹೋದ್ಮೇಲೆ ಪೂರ್ತಿಯಾಗಿ ಅನುಭವಿಸ್ಬೇಕು. ಯಾಕೆ? ಆ ಫಲಕ್ಕೆ ಇಷ್ಟಾದಿಕ್ಕೆ ಫಲ ಚಂದ್ರಲೋಕ ಪ್ರಾಪ್ತಿ. ವಾಪಸ್ ಬರ್ತಾನೆ ಅಂದ್ರೆ ಪೂರ್ತಿಯಾಗಿ ಮುಗಿದಿರಬೇಕು ಅದು. ನೀನು ಮುಗಿದಿಲ್ದೇನೆ ಅವನು ಚಂದ್ರಮಂಡಲದಿಂದ ಇಳಿಯೋದಕ್ಕೂ ಸಾಧ್ಯ ಇಲ್ಲ, ಹೋಗೋದಕ್ಕೂ ಸಾಧ್ಯ ಇಲ್ಲ, ಅಲ್ಲಿಂದ ಎಲ್ಲಿ ಹೋಗೋದಕ್ಕೂ ಸಾಧ್ಯ ಇಲ್ಲ. ಯಾಕೆ? ಇನ್ನೂ ಇದೆಯಲ್ಲ ಅವನಿಗೆ ಕರ್ಮಶೇಷ ಅಂತ. ಅದಕ್ಕೆ ಪಾಠಂ. ಹೌದು ಸ್ವಾಮಿ, ನೀವು ಹೇಳೋದು ನ್ಯಾಯ. ಸ್ವಲ್ಪ ಅವಶೇಷ ಉಳಿದುಬಿಟ್ಟಿದ್ದ ಮೇಲೆ ಅಲ್ಲಿರೋದಕ್ಕೆ ಅಲ್ಲಿ ಬೇರೆ ಕಡೆ ಕೆಲಸ ಹೋಗಕ್ಕೆ ಸಾಧ್ಯ ಇಲ್ವಲ್ಲ ಅಂತಂದ್ರೆ ಏನಾಗುತ್ತೆ? ಹೌದು ಸ್ವಾಮಿ, ಸರಿ ನೀವು ಹೇಳೋದು. ಆದರೂ ಕೂಡ ಸ್ವಲ್ಪ ಅವಶೇಷ ಇರುತ್ತೆ, ಇದ್ದರೂ ಕೂಡ ಏನಾಗುತ್ತೆ, ಅದರ ಬಲದಿಂದಲೇ ಅವನು ಬೇರೆ ಕಡೆ ಹೋಗ. ಪಾಪ ತಿರುಗಾ ಅದನ್ನೇ ಹೇಳ್ತಾ ಇದೆಯಲ್ಲಪ್ಪ ಅಂದ್ರೆ ಅದಕ್ಕೆ ಹೇಳ್ತಾ ಬಾಢಂ ತಥಾಪಿ ಸ್ವಲ್ಪ ಕರ್ಮಾವಶೇಷ ಮಾತ್ರೇಣ ತತ್ರ ಅವಸ್ಥಾತು ನ ಲಭ್ಯತೆ. ಅಲ್ಲಪ್ಪ, ಒಂದು ಸ್ವಲ್ಪ ಕರ್ಮಾವಶೇಷ ಮಾತ್ರ ಇದೆ ಅಂದಮೇಲೆ ಆ ಚಂದ್ರಮಂಡಲದಲ್ಲಿ ಹೇಗೆ ಇರೋದಕ್ಕೆ ಸಾಧ್ಯ? ಕರ್ಮಾವಶೇಷ ಸ್ವಲ್ಪ ಇದೆ ಅಂದ್ರೆ ಪೂರ್ತಿಯಾಗಿಲ್ಲ, ಸ್ವಲ್ಪ ಇದೆ ಅಂದ್ರೆ ಚಂದ್ರಮಂಡಲಕ್ಕೆ ಹೋಗಿರೋದು ಯಾತಕ್ಕೆ? ಪೂರ್ತಿಯಾಗಿ ಅನುಭವಿಸೋದಕ್ಕೆ ಹೋಗಿದ್ದಾನೆ.
ಸ್ವಲ್ಪ ಇದೆ ಅಂತ ಅಂದ್ಬಿಟ್ರೆ ಅಲ್ಲಿ ಸ್ವಲ್ಪ ಇದ್ಬಿಟ್ರೆ ಹೇಗೆ ಸಾಧ್ಯ ಆಗೋದಿಲ್ಲಲ್ಲ. ಪೂರ್ತಿಯಾಗಿ ಕರ್ಮ ಅಂತಕ್ಕಂಥ ಇರಬೇಕು, ಅಲ್ಲಿ ಅನುಭವಿಸ್ಬೇಕು, ಅಲ್ಲಿ ಖಾಲಿ ಮಾಡಬೇಕು, ಬರಬೇಕು ಅಷ್ಟೇ. ಅಂತಂದ್ರೆ ಅದಕ್ಕೆ ಒಂದು ಉದಾಹರಣೆಯನ್ನ ಹೇಳ್ತಾ ಇದ್ರು. ಸೊ ಯಥಾ ಕಿಲ ಕಶ್ಚಿತ್ ಸೇವಕ ಸಕಲೈ ಸೇವೋಪಕರಣೈ ರಾಜಕುಲಂ ಉಪಸೃಪ್ತ ಚಿರ ಪ್ರವಾಸಾತ್ ಪರೀಕ್ಷೀಣ ಬಹು ಉಪಕರಣ. ಒಬ್ಬ ಹೋದ ಸೇವಕ ರಾಜನ ಆಸ್ಥಾನಕ್ಕೆ ಹೋದ, ಕೆಲ್ಸಕ್ಕೆ ಸೇರ್ಕೊಂಡ್ರೆ ಏನಾಯ್ತು, ಅಲ್ಲಿ ಅವನ ಸೇವಕ ಅವನಿಗೆ ಎಲ್ಲ ಯೂನಿಫಾರ್ಮ್ ಅಂತ ಏನು ಹೇಳ್ತಾರೆ ಅದನ್ನೆಲ್ಲ ಕೊಟ್ರು. ಏನೋ ವೇಷಭೂಷಣ ಇದೆಯಲ್ಲ, ಪೇಟ ಕಟ್ಕೋಬೇಕು, ಈಟಿ ಇರಬೇಕು, ಶೂ ಹಾಕ್ಕೋಬೇಕು, ನಿಲುವಂಗಿ ಧರಿಸ್ಬೇಕು, ಎಲ್ಲ ಪ್ರತಿಯೊಂದು ಕೊಟ್ಬಿಟ್ಟು ಏನ್ ಮಾಡಿದ್ರು, ಇಲ್ಲ ಬಾಪ ನೀನು ಇಲ್ಲಿ ಈ ಡ್ರೆಸ್ ಹಾಕ್ಕೊಂಡೆ ನೀನು ಬರಬೇಕು ಅಂತ ಹೇಳಿದ್ರು. ಆಯ್ತು ಸ್ವಾಮಿ ಅಂತ. ಸರಿ, ಸುಮಾರು ಕಾಲ ಆಯ್ತು, ಸುಮಾರು ದಿವಸ ಎಲ್ಲ ಬೇರೆ ಕಡೆ ಇದ್ದ ಬರ್ತಾ ಇದ್ದ ಅಲ್ಲೇ ಇದ್ಬಿಟ್ಟು ಹೋಗ್ತಾ ಇದ್ದ. ಏನಾಯ್ತು, ಕಾಲಾನುಕಾಲಕ್ಕೆ ಏನೋ ಪಾಪ ಆಯ್ತು, ಎಲ್ಲ ಒಂದು ಬನಿಯನ್ ಇಟ್ಟಿದ್ದ ಅಥವಾ ಶೂ ಇಟ್ಟಿದ್ದ, ಅದು ಏನೋ ಅದು ಹರಿದೋಯ್ತು, ಕಳೆದೋಯ್ತು, ಅಥವಾ ಅಂಗಿ ಹರಿದೋಯ್ತು, ಏನಾಯ್ತು, ಹರಿದೋದ್ರು ಏನಾಯ್ತು, ಪೂರ್ತಿಯಾಗಿ ಇವನೇನು ಇದಾಗ್ಬಿಟ್ಟಿಲ್ಲ. ಸ್ವಲ್ಪ ಬಟ್ಟೆ ಇತ್ತು, ಆದ್ರೆ ಇವನ್ ಮೇಲ್ಗಡೆ ಹಾಕೊಳ್ಳೋದು ಹರಿದೋಯ್ತು, ಸ್ವಲ್ಪ ಇತ್ತು ಹರಿದೋಯ್ತು. ನೋಡಿ, ಪರೀಕ್ಷೀಣ ಬಹುಪಕರಣ, ಎಲ್ಲ ಯೂನಿಫಾರ್ಮ್ ಪೂರ್ತಿಯಾಗಿತ್ತಲ್ಲ ಅದು ಹೋಗ್ಬಿಡು, ಸ್ವಲ್ಪ ಏನೋ ಹರಿದೋಯ್ತು, ಏನಾಯ್ತು, ಆದ್ರೂ ಸ್ವಲ್ಪ ಇತ್ತು, ಅವ್ನಿಗೆ ಉಳ್ಕೊಡಿ ಹೋಗೋಣ. ಮತ್ತೆ ಏನಿತ್ತು ಅಂದ್ರೆ ಛತ್ರ ಪಾದುಕಾದಿ ಮಾತ್ರ ಅವಶೇಷ. ಇವನ್ಗೆ ಒಂದು ಈಟಿ ಹಿಡ್ಕೊಂಡಿದ್ದ, ಮತ್ತೆ ಈ ಪಾದುಕ ಶೂ ಇತ್ತು, ಎಷ್ಟು ಎರಡಿತ್ತು, ಬಾಕಿ ಹರಿದೋಗ್ಬಿಟ್ಟಿತ್ತು ಪಾಪ. ಅಷ್ಟಿದ್ರೆ ಏನಾಗುತ್ತೆ, ನ ರಾಜಕುಲೆ ಅವಸ್ಥಾತು ಶಕ್ನೋತಿ, ನ ರಾಜಕುಲೆ ಅವಸ್ಥಾತು ಶಕ್ನೋತಿ. ಅಷ್ಟಿದ್ರೆ ಏನಾಯ್ತು, ಅವನು ಆ ರಾಜನ ಆಸ್ಥಾನದ ಹೊರಗಡೆ ಹೋಗಿ ಅಲ್ಲಿ ನಿಂತ್ಕೊಳ್ಳೋಕ್ ಆಗೋದಿಲ್ಲ. ಅಂದ್ರೆ ಅರ್ಥ ಇಷ್ಟೇನೆ, ಅವನು ಪೂರ್ತಿಯಾಗಿ ಅದಿದ್ರೆ ಆ ಯೂನಿಫಾರ್ಮ್ ಅಂತಕ್ಕ ಇದ್ರೆ ಅಲ್ಲಿ ಹೋಗ್ತಾನೆ, ಇಲ್ಲದೆ ಇದ್ರೆ ಅಲ್ಲಿರೋದು ಸಾಧ್ಯ ಇಲ್ಲ. ಒಂದು ಸ್ವಲ್ಪ ಮಾಡ್ಬಿಟ್ಟು ಅವ ಕರ್ಮದ ಒಂದು ಥಿಯರಿಗೆ ಬೆಲೆ ಇಲ್ಲ ಆಗೋಗ್ಬಿಡುತ್ತೆ. ಹೌದ್ ತಾನೆ? ನೀ ಹೇಳೋದು ಯಾವುದು ನ್ಯಾಯ ಇರೋದಪ್ಪ. ರಾಜನ ಆಸ್ಥಾನ ಹೇಗಿರೋಕೆ ಆಗೋದಿಲ್ವೋ, ಬರೀ ಛತ್ರಾಪಾದಕ್ಕೆ ಮಾತ್ರ ಇಟ್ಕೊಂಡು ಅವನು ಹೋಗಕ್ ಸಾಧ್ಯ ಇಲ್ಲ. ಎಲ್ಲ ಪೂರ್ತಿಯಾಗಿ ಆ ದಿರಿಸು ಅಂತ ಯೂನಿಫಾರ್ಮ್ ದಿರಿಸು, ಆ ದಿರಿಸಿದ್ರೆ ಮಾತ್ರ ಹೋಗ್ಬೋದು. ಏವಂ ಅನುಶಯ ಮಾತ್ರ ಪರಿಗ್ರಹೋ ನ ಚಂದ್ರಮಂಡಲೆ ಅವಸ್ಥಾಪಂ ಶಕ್ನೋತಿ. ಹೀಗೆ ಅನುಶಯ ಮಾತ್ರ ಅಂದ್ರೆ ಅದರ ಭಾಗ, ಈ ಅನುಶಯದ ಭಾಗ ಇದೆಯಲ್ಲ, ಅದು ಸ್ವಲ್ಪ ಇದೆ ಅಂತ ಮಾತ್ರಕ್ಕೆ, ಇದೆ ಅಂದ್ರೆ ಅವನು ಅಲ್ಲಿಂದ ಇಳಿಯುವುದಕ್ಕೆ ಸಾಧ್ಯವಿಲ್ಲ, ಅಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಯಾರು ಹೇಳ್ತಾ ಇರ್ತಕ್ಕಂಥ ಇವೆಲ್ಲ ಇದು ನಡೀತಾ ಇರ್ತಕ್ಕಂಥ ವಾದ ವಿವಾದಗಳು ಏಕದೇಶಿಗೂ ಮತ್ತೆ ಇನ್ನೊಬ್ಬ ಅವನ ಎದುರು ಪಾರ್ಟಿ ಅಲ್ಲ, ಅವನು ಇವನ ಸಿದ್ಧಾಂತ ಒಪ್ಪದೇ ಇರ್ತಕ್ಕಂಥ. ಹೇಗೆ ಇವನೇನ್ ಹೇಳ್ದ ನೋಡಿ, ಎಷ್ಟಿದೆ ತಿಳ್ಕೊಳಿಕ. ಎಣ್ಣೆ ಬಾಂಡೆನಲ್ಲಿ ಎಲ್ಲಾ ಎಣ್ಣೆ ಖಾಲಿ ಮಾಡಿದ್ರು ಕೂಡ ಸ್ವಲ್ಪ ಅಂಟ್ಕೊಂಡಿರುವಂತೆ ಅಲ್ಲಿ ಅಂಟ್ಕೊಂಡೇ ಇರುತ್ತೆ ಕರ್ಮ, ಅದನ್ನ ತಗೊಂಡ್ ಬರ್ತಾನೆ ಅಂತ. ಇಲ್ಲಪ್ಪ, ಸ್ವಲ್ಪ ಅಂಟ್ಕೊಂಡಿದೆ ಅಂತ ಮಾತ್ರಕ್ಕೆ ಅವನು ಆ ಚಂದ್ರಮಂಡಲದಲ್ಲಿ ಇರೋಕ್ಕಾಗೋದಿಲ್ಲ ಅಂತ ಆ ಪ್ರಶ್ನೆ. ಅವನು ಎಣ್ಣೆ ಬಾಂಡೆ ಉದಾಹರಣೆ ಕೊಟ್ಟ. ಯಾರು? ಏಕದೇಶಿ. ಎಲ್ಲ ಇಲ್ಲ ಸ್ವಾಮಿ, ಸ್ವಲ್ಪ ಅಂಟ್ಕೊಂಡಿರುತ್ತೆ, ಅದ್ಮೇಲೆ ಬರ್ತಾರೆ. ಆ ಏಕದೇಶಿಗೆ ಎದುರು
ಇವನ್ ಏನ್ ಮಾಡ್ದ, ವಾದಿ ಏನ್ ಮಾಡ್ದ, ಇಲ್ಲಪ್ಪ ನೀ ಹೇಳು ಸರಿಯಿಲ್ಲ, ಸ್ವಲ್ಪ ಅಂಟ್ಕೊಂಡಿದೆ ಸ್ವಲ್ಪ ಇದೆ ಅಂತ ಆದ್ರೆ ಅಲ್ಲಿರೋದು ಸಾಧ್ಯ ಇಲ್ಲ. ಅವನು ಯಾರು, ಆ ಜೀವ ಸ್ವಲ್ಪ ಕರ್ಮಶೇಷ ಇಷ್ಟ ಫಲ ಎಲ್ಲ ಅನುಭವಿಸ್ಬಿಟ್ಟಿದ್ದಾನೆ, ಸ್ವಲ್ಪ ಇದೆ ಅಂದ್ರೆ ಅಲ್ಲಿರೋದು ಸಾಧ್ಯವಿಲ್ಲ. ಹೇಗಾಗುತ್ತೆ? ಅದಕ್ಕೆ ಉದಾಹರಣೆ ಏನು? ರಾಜನ ಆಸ್ಥಾನ ಎಲ್ಲ ದಿರಿಸು ಇದೆ, ಪೇಟ ಮಾತ್ರ ಇಲ್ಲ, ಮಾತ್ರ ನಿಲುವಂಗಿ ಒಂದಿಲ್ಲ, ಹೋಗಕ್ ಸಾಧ್ಯನೋ? ಆಗಲ್ಲ. ಹಾಗೆ ಇದೊಂದು ಅಂತೇಳಿ ಈತು ಇವರಿಬ್ಬರಿಗೂ ವಾದ. ಏವಂ ಅನುಶಯ ಮಾತ್ರ ಪರಿಗ್ರಹೋ ನ ಚಂದ್ರಮಂಡಲ ಅವಸ್ಥಾದು ಶಕ್ತ. ಹೀಗೆ ಅನುಶಯದ ಸ್ವಲ್ಪ ಭಾಗ ಉಳ್ಕೊಂಡಿದೆ, ಆ ಎಣ್ಣೆ ಬಾಂಡೆ ಅಂತ ನೀವು ಹೇಳಿದೆಯಲ್ಲ, ಹಾಗಿದ್ದರೂ ಕೂಡ ಚಂದ್ರಮಂಡಲದಲ್ಲಿ ಅವನು ಇರುವುದಕ್ಕೆ ಆಗುವುದಿಲ್ಲ. ಹೇಗೆ ಅಂದ್ರೆ ರಾಜಾಸ್ಥಾನದಲ್ಲಿ, ರಾಜನ ಆಸ್ಥಾನದಲ್ಲಿ ಆ ಯೂನಿಫಾರ್ಮ್ ದಿರಿಸುವಂತಕ್ಕಂಥದ್ದು ಪೂರ್ತಿಯಾಗಿ ಇದ್ರೆ ಮಾತ್ರ ಅದಿರೋದು ಸಾಧ್ಯ. ಅವನು ಅಲ್ಲಿ ಇರ್ತಾನೆ, ಅಲ್ಲೆಲ್ಲ ಅನುಭವಿಸ್ತಾನೆ, ಎಲ್ಲ ರಾಜನ ಜೊತೆ ಇವನು ಇರ್ತಾನೆ, ಎಲ್ಲ ಅನುಭವಿಸ್ತಾನೆ. ಇಲ್ಲದೆ ಇದ್ರೆ ಅಲ್ಲಿ ಹೋಗೋಕೆ ಸಾಧ್ಯ ಇಲ್ಲ, ಅದು ಇರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ರಾಜನ ಆಸ್ಥಾನದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ವಾಪಸ್ ಬರ್ಬೇಕಾ, ಹೋಗಬಾರ್ದು. ಹೀಗೆ ಅದು ಹೋಗೋದಿಲ್ವಲ್ಲ ಅಂತ ಹೇಳ್ತಾರೆ. ಹೀಗೆ ಬೇರೆ ಸಿದ್ಧಾಂತವನ್ನ ಹೇಳ್ತಾರೆ. ಅಂದ್ರೆ ನೋಡಪ್ಪ, ನೀನು ಹೇಳಿದೆಯಲ್ಲ ಏನು, ಈ ಅನುಶಯ ಅಂತಂದ್ರೆ ಈ ಒಂದು ಇಷ್ಟಾದಿ ಕರ್ಮವನ್ನ ಮಾಡಿದ್ದರ ಫಲವಾಗಿ ಚಂದ್ರಮಂಡಲಕ್ಕೆ ಹೋಗಿ ಅಲ್ಲಿ ಎಲ್ಲ ಫಲವನ್ನು ಅನುಭವಿಸಿಬಿಟ್ಟ, ಸ್ಥಿರನುಶಯನಾಗಿ ಬರ್ತಾನೆ. ಅಂದ್ರೆ ಏನಾಯ್ತು, ಇಲ್ಲಿ ಅನುಶಯ ಅಂತಂದ್ರೆ ಈ ಇಷ್ಟಾಧಿಕಾರಿ ಇಷ್ಟವೇ ಮುಂತಾದ ಒಂದು ಕರ್ಮ ಇತ್ತಲ್ಲ, ಅದಕ್ಕೆ ಹೊಂದುವಂತಹ ಕರ್ಮ ಅಂತ ಅರ್ಥವ, ಅಥವಾ ಅವನು ಎಲ್ಲ ಫಲವನ್ನು ಅನುಭವಿಸುವ ಏನೇನು ಕರ್ಮಶೇಷ ಉಳ್ಕೊಂಡಿದೆ ಆ ಜೀವನದಲ್ಲಿ ಎಷ್ಟೋ ಮಾಡಿದ್ದು ಅವೆಲ್ಲ ಅನುಭವಿಸ್ಬಿಟ್ಟು ಬಿಡ್ತಾನ ಅಂದ್ರೆ ಅದಕ್ಕೆ ಸಿದ್ಧಾಂತ ಹೇಳ್ತಾನೆ. ಸಿದ್ಧಾಂತ ಹೇಳ್ತಾ ಇದೀಯ ಯಾವುದು ಅಲ್ಲಪ್ಪ. ನೋಡಿ, ಸಿದ್ಧಾಂತ ಏನು ಗೊತ್ತೇನು? ಅನುಶಯ ಅಂತಂದ್ರೆ ಈ ಲೋಕ ಐಹಿಕಲ ಅಂದ್ರೆ ಇಹಲೋಕದಲ್ಲಿ, ಈ ಲೋಕದಲ್ಲಿ ಅನುಭವಿಸುವುದಕ್ಕೆ ಬೇಕಾಗಿರತಕ್ಕಂತಹ ಕರ್ಮ ಇದೆಯಲ್ಲ, ಅದು ಇನ್ನೂ ಉಳ್ಕೊಂಡಿದೆ, ಅದು ಅನುಭವಿಸಿ ಆಗಿಲ್ಲ. ಅದಕ್ಕೆ ಅನುಶಯ ಅಂತ ಹೆಸರು ಅಂತ ಹೇಳಿ ಎಲ್ಲ ಕರ್ಮಗಳನ್ನು ಅವನು ಅನುಭವಿಸೋದಕ್ಕೆ ಸಾಧ್ಯವಿಲ್ಲ, ಆಗೋದಿಲ್ಲ, ಅದು ಹೇಳೋದಿಲ್ಲ. ಹಾಗೆ ಹೇಳ್ಬಿಟ್ಟು ಅವ್ನು ಬರೋ ಸಾಧ್ಯತೆನೂ ಇಲ್ಲ. ಅವನು ಮುಕ್ತನಾಗ್ಬಿಟ್ಟ, ಎಲ್ಲ ಫಲವನ್ನು ಅನುಭವಿಸ್ಬಿಟ್ಟ, ಎಲ್ಲ ಫಲ ಯಾವ ಕರ್ಮಶೇಷವೇ ಇಲ್ಲ ಅಂತ ಆದ್ರೆ ಅವ್ರು ಮುಕ್ತನಾದ ಅಂತ ಲೆಕ್ಕ. ಆದ್ದರಿಂದ ಅದಲ್ಲ ಅಂತ ಹೇಳಿ ಇಲ್ಲಿ ಅನುಶಯ ಅಂತಂದ್ರೆ ಈ ಕರ್ಮಶೇಷ. ಯಾವ ಕರ್ಮಶೇಷ ಅಂತಂದ್ರೆ ಈ ಲೋಕದಲ್ಲಿ ಅನುಭವಿಸೋದಕ್ಕೆ ಇನ್ನೂ ಬರ್ತಾ ಇದ್ದಾನೆ, ಇದು ಅನುಭವಿಸ್ಬೇಕಲ್ಲ ಏನೋ ಫಲ, ಅದಕ್ಕೆ ಬೇಕಾಗಿರತಕ್ಕಂತಹ ಕರ್ಮಶೇಷ ಯಾವುದಕ್ಕೆ? ಈ ಲೋಕದಲ್ಲಿ. ಅಕಸ್ಮಾತ್ ಅವನು ಹೀನ ಲೋಕಕ್ಕೆ ಹೋಗ್ಬಿಟ್ಟ, ಯಾವುದೋ ಇನ್ನೊಂದು ಲೋಕಕ್ಕೆ ಹೋಗ್ಬಿಟ್ಟ, ಯಾವುದೇನು ಅಲ್ಲಿ ಅನುಭವಿಸಬೇಕಾದ ಕರ್ಮ ಅಲ್ಲಿ ತಗೊಂಡೋಗ್ತಾನೆ. ಭೂಲೋಕಕ್ಕೆ ಬರ್ತಾನೆ, ಭೂಲೋಕದಲ್ಲಿ ಅನುಭವಿಸಬೇಕಾದ ಕರ್ಮಕ್ಕೆ ಬೇಕಾದಂತಹ ಕರ್ಮಶೇಷವನ್ನು ಇಲ್ಲಿ ತಗೊಬರ್ತಾನೆ. ಹೀಗೆ ಎಷ್ಟೋ ಕರ್ಮಶೇಷ ಇದೆಯಪ್ಪ. ಚಂದ್ರಮಂಡಲಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಮಾತ್ರ ಮುಗೀತಷ್ಟೇ. ಅದು ಇನ್ನು ಬೇರೆ ಎಷ್ಟು ಅನುಭವಿಸ್ಬೇಕಾದ ಇದೆಯೋ ಯಾರಿಗೆ ಗೊತ್ತು. ಅದನ್ನೆಲ್ಲ ಅವನು ತಗೊಂಬರ್ತಾನೆ. ಅನುಶಯ ಅಂದ್ರೆ ಆ ಇನ್ನೂ ಕೂಡ ಆ ಲೋಕದ ಅನುಭವಿಸಬೇಕಾದಂತಹ ಫಲಕ್ಕೆ ಬೇಕಾದಂತಹ ಕರ್ಮಗಳ ಜೊತೆಯಲ್ಲಿ ಬರ್ತಾನೆ ಅಂತ ಅರ್ಥ ಅಂತ ಅದನ್ನ ಮುಂದಿನ ಭಾಗದಲ್ಲಿ ಹೇಳ್ತಾರೆ. ಅದನ್ನ ನಾಳೆ ನೋಡಿ, ಸ್ವಲ್ಪ ಇವತ್ತು ಒಂದು 5 ನಿಮಿಷ ಮುಂಚೆ ಮುಗಿಸ್ತಾ ಇದ್ದೀನಿ. ನಾಳೆ ದಿವಸ ಈ ಸಿದ್ಧಾಂತ ಭಾಗವನ್ನ ನೋಡುವಂತ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.